ನಮಸ್ಕಾರ ವೀಕ್ಷಕರೇ, ಪ್ರಿಯ ವೀಕ್ಷಕರೇ, ಸ್ಪೋರ್ಟ್ಸ್ ಹಿಸ್ಟ್ರಿ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, RCB ಈ ಬಾರಿಯ IPLನ ಪ್ಲೇ ಆಫ್ನಿಂದ ಹೊರಬಿದ್ದಿದೆ. ಆಡಿರುವಂತಹ 8 ಪಂದ್ಯಗಳಲ್ಲಿ 1 ಪಂದ್ಯವನ್ನು ಮಾತ್ರ ಗೆದ್ದು 7 ಪಂದ್ಯಗಳಲ್ಲಿ ಸತತ ಸೋಲುಗಳನ್ನು ಅನುಭವಿಸುವ ಮೂಲಕ RCB 2024ರ ಪ್ಲೇ ಆಫ್ನಿಂದ ಹೊರಬಿದ್ದಿದೆ ಅಂತಾನೆ ಹೇಳ್ಬೋದು. ಈ ಒಂದು ಪ್ಲೇ ಆಫ್ನಿಂದ ಹೊರಬೀಳುವುದಕ್ಕೆ ಕಾರಣ ನೇರವಾಗಿ RCB ಅಭಿಮಾನಿಗಳನ್ನ ಕೇಳಿದ್ರೆ ಅವರು ತೋರುವುದೇ RCBಯ ಮ್ಯಾನೇಜ್ಮೆಂಟ್ ಹಾಗೂ RCBಯ ಬೌಲರ್ಸ್ಗಳ ಮೇಲೆ. ವೀಕ್ಷಕರೇ, RCBಯ ಮ್ಯಾನೇಜ್ಮೆಂಟ್ ಸರಿಯಾದ ಟೀಮನ್ನು ಆಯ್ಕೆ ಮಾಡಿಲ್ಲ, ಅದೇ ರೀತಿ RCBಯ ಬೌಲರ್ಗಳು ಒಳ್ಳೆಯ ರೀತಿಯ ಬೌಲಿಂಗ್ ಅನ್ನ ಮಾಡಿಲ್ಲ ಅಂತ ಎತ್ತು RCB ಬೌಲರ್ಗಳಿಗೆ ತೋರಿಸ್ತಾರೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, RCB ಈ ಬಾರಿ IPLನಲ್ಲಿ ಈ ರೀತಿ ವೈಫಲ್ಯವನ್ನ ಕಾಣಲು ಪ್ರಮುಖ ಕಾರಣವೆಂದರೆ RCBಯ ಓವರ್ಸೀಸ್ ಆಟಗಾರರ ಪ್ರದರ್ಶನ ಕಾಣದಿರುವುದು. ಸ್ನೇಹಿತರೆ, ಓವರ್ಸೀಸ್ ಪ್ಲೇಯರ್ಸ್ಗಳಿಗೆ ಕೋಟಿ ಹಣವನ್ನ ಸಂಭಾವನೆಯನ್ನ ಕೂಡ ಕೊಟ್ಟರು ಅವರು ಆಡುತ್ತಿರುವುದನ್ನ ನೋಡಿದ್ರೆ ನಿಜವಾಗಿಯೂ RCB ಅಭಿಮಾನಿಗಳಿಗೆ ಬೇಸರವಾಗ್ತಾ ಇದೆ. ಸ್ನೇಹಿತರೆ, ಎಲ್ಲರಿಗೂ ಕೂಡ ಕೋಟಿಗಟ್ಟಲೆ ಹಣವನ್ನ ಪಡೆದುಕೊಂಡಿದ್ದಾರೆ. ಅದೇ ರೀತಿ RCBಗೆ ಪರ್ಫಾರ್ಮ್ ಮಾಡಬೇಕಾದ್ರೆ ಯಾವ ರೀತಿಯ ಪರ್ಫಾರ್ಮ್ ಅನ್ನ ಮಾಡ್ತಾ ಇದ್ದಾರೆ ಅಂತ ನೀವು ಕೂಡ ನೋಡಿದ್ದೀರಾ. ಈ ಒಂದು ಪರ್ಫಾರ್ಮ್ ಮಾಡುವುದರಲ್ಲಿ ಮೊದಲನೇದಾಗಿ ಬರೋದೇ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು 14 ಕೋಟಿ ಸಂಭಾವನೆಯನ್ನ ಪಡೆದುಕೊಂಡಿದ್ರೆ ಇವರು ಆಡಿರುವಂತಹ 6 ಇನ್ನಿಂಗ್ಸ್ಗಳಲ್ಲಿ ಕೇವಲ 34 ರನ್ಗಳನ್ನು ಬಾರಿಸಿದ್ದಾರೆ. ಅದರ ಬಳಿ 3 ಬಾರಿ ಡಕ್ ಆಗಿದ್ದಾರೆ. ಅದೇ ರೀತಿ ಇವರ ಹೈಯೆಸ್ಟ್ ಸ್ಕೋರ್ ಹೋದರೆ 28 ರನ್ಗಳನ್ನು ಮಾತ್ರ ಬಾರಿಸಿ ಇನ್ನು 6 ಪಂದ್ಯಗಳಲ್ಲಿ 34 ರನ್ಗಳನ್ನು ಬಾರಿಸಿ IPLನ ಉಳಿದ ಎಲ್ಲ ಪಂದ್ಯಗಳಿಗೆ ಗೈರಾಗಿದ್ದಾರೆ. ಅದೇ ರೀತಿ ಈ ಬಾರಿಯ IPLನಿಂದ ನಾನು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನನಗೆ ರೆಸ್ಟ್ ಬೇಕು ಅಂತ IPLನಿಂದ ದೂರ ಉಳಿದಿದ್ದಾರೆ ಅಂತಾನೆ ಹೇಳ್ಬೋದು. ನಂತರ ಬರೋದೇ ಕ್ಯಾಮ್ರನ್ ಗ್ರೀನ್. ಪ್ರಸ್ತುತ 7 ಪಂದ್ಯಗಳನ್ನು ಆಡಿರುವಂತಹ ಕ್ಯಾಮ್ರನ್ ಗ್ರೀನ್ ಅವರು ಇದುವರೆಗೆ ಅವರು ಮಾಡಿರುವಂತಹ ಬೌಲಿಂಗ್ನಲ್ಲಿ 4 ವಿಕೆಟ್ಗಳನ್ನು ಪಡೆದುಕೊಂಡ್ರೆ ಆಡಿರುವಂತಹ ಬ್ಯಾಟಿಂಗ್ನಲ್ಲಿ 99 ರನ್ಗಳನ್ನು ಬಾರಿಸಿದ್ದಾರೆ. ಸ್ನೇಹಿತರೆ, 18 ಅವರೇಜ್ಗಳಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರುವಂತಹ ಕ್ಯಾಮ್ರನ್ ಗ್ರೀನ್ ಇದುವರೆಗೂ ಅವರು 17.5 ಕೋಟಿ ಸಂಭಾವನೆಯನ್ನ ಪಡೆದರು. ಆ ಒಂದು ಸಂಭಾವನೆಗೆ ತಕ್ಕ ಆಟವನ್ನ ಇವರು ಆಡ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಮುಂಬರುವಂತಹ ಆಟಗಾರರೆಂದ್ರೆ ಅಲ್ಜಾರಿ ಜೋಸೆಫ್. ಸ್ನೇಹಿತರೆ, ಇವರು ಆಡಿರುವಂತಹ 3 ಪಂದ್ಯಗಳಲ್ಲಿ 54 ಬಾಲ್ಗಳನ್ನು ಮಾಡಿದ್ದಾರೆ. ಬರೋಬ್ಬರಿ 100ಕ್ಕೂ ಹೆಚ್ಚು ರನ್ಗಳನ್ನು ಬಾರಿಸಿಕೊಂಡು 1 ವಿಕೆಟ್ಗಳನ್ನು ಕಬಳಿಸಿ ಇದೀಗ ಪಂದ್ಯಗಳನ್ನು ಆಡದೆ ಬೆಂಚ್ನಲ್ಲಿ ಕುಳಿತಿದ್ದಾರೆ ಅಂತಾನೆ ಹೇಳ್ಬೋದು. ಬರೋಬ್ಬರಿ 11.50 ಕೋಟಿ ಸಂಭಾವನೆಯನ್ನು ಪಡೆದಿರುವಂತಹ ಈ ಒಬ್ಬ ಆಟಗಾರರ ಬೆಂಚ್ನಲ್ಲಿ ಕುಳಿತಿರುವುದು RCBಯ ಅಭಿಮಾನಿಗಳಿಗೆ ನಿರಾಸೆಯನ್ನ ಮೂಡ್ತಾ ಇದೆ. ಮತ್ತೆ ಮುಂಬರುವಂತಹ ಆಟಗಾರನಂದ್ರೆ ಲೋಕೆ ಫರ್ಗ್ಯೂಸನ್. ಸ್ನೇಹಿತರೆ, ಇವರು ಉತ್ತಮವಾಗಿ ಬೌಲಿಂಗ್ ಅನ್ನ ಮಾಡ್ತಾ ಇದ್ರು, ಇವರು ಎಕಾನಮಿಕಲ್ ಆಗಿ ಬೌಲಿಂಗ್ ಅನ್ನ ಮಾಡ್ತಾ ಇಲ್ಲ. ಸ್ನೇಹಿತರೆ, ಇವರು 3 ಕೋಟಿಗೆ RCB ತಂಡಕ್ಕೆ ಸೇರಿದ್ದಾದ್ರೂ ಇವರು ಆಡಿರುವಂತಹ 2 ಪಂದ್ಯಗಳಲ್ಲಿ ಬರೋಬ್ಬರಿ 48 ಬಾಲ್ಗಳಲ್ಲಿ 99 ರನ್ಗಳನ್ನು ಬಳಸಿಕೊಂಡಿದ್ದಾರೆ. ಅದೇ ರೀತಿ 3 ವಿಕೆಟ್ಗಳನ್ನು ಕೂಡ ಕಳೆದಿದ್ದಾರೆ. ಕೋಲ್ಕತಾ ವಿರುದ್ಧದ ಪಂದ್ಯದಲ್ಲಿ 1 ಓವರ್ನಲ್ಲಿ 26 ರನ್ಗಳನ್ನು ಕನ್ಸಿಡರ್ ಮಾಡಿ ಕಳೆದ ಮತ್ತೆ ಮುಂಬರುವಂತಹ 3 ಓವರ್ಗಳಲ್ಲಿ 19 ರನ್ಗಳನ್ನು ನೀಡಿ 1 ವಿಕೆಟ್ಗಳನ್ನು ಪಡೆದುಕೊಂಡು ಉತ್ತಮವಾದ ಕಂಬ್ಯಾಕ್ ಅನ್ನ ಮಾಡಿದರು. ಸ್ನೇಹಿತರೆ, ಈ 4 ಜನರ ವೈಫಲ್ಯದ ಕಾರಣ RCB ಈ ಬಾರಿಯ IPLನಿಂದ ಹೊರ ಉಳಿದಿದೆ ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಈ 4ರಲ್ಲಿ ಯಾರು ಪ್ಲೇಯಿಂಗ್ 11ನಲ್ಲಿ ಆಡಬಾರದು ಹಾಗೂ ಇವರಿಗೆ ಕೊಟ್ಟಂತಹ ದುಡ್ಡಿಗೆ ಯಾರು RCBಗೆ ಪ್ರಾಮಾಣಿಕವಾಗಿ ಆಟ ಆಡ್ತಿದ್ದಾರೆ ಅಂತ ನೀವು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೀವು ವಿಡಿಯೋವನ್ನು ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಫಾಲೋವನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಮಾಹಿತಿಯೊಂದಿಗೆ ಸಿಗ್ತೇನೆ. ಧನ್ಯವಾದಗಳು.